ನಮಸ್ಕಾರ ಕನ್ನಡಿಗರೇ, ನೀವು ಇತ್ತೀಚೆಗೆ ಮನೆಗೆ ಗ್ಯಾಸ್ ಸಿಲಿಂಡರ್ ಬುಕ್ ಮಾಡಿದ್ದೀರಾ? ಏಜೆನ್ಸಿಯವರು ಸರ್ 25 ದಿನ ಕಾಯಬೇಕು ಅಂತ ಏನಾದರೂ ಹೇಳದ್ನ? ನಿಮ್ಮ ಏರಿಯಾದಲ್ಲಿರುವ ಹೋಟೆಲ್ ದಿಢೀರನೆ ಊಟದ ರೇಟ್ ಜಾಸ್ತಿ ಆಗಿದೆಯಾ? ಅಥವಾ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ನಿಮ್ಮ ನೆಚ್ಚಿನ ಪ್ರಿಯದರ್ಶಿನಿ ಹೋಟ್ಲು ಮುಚ್ಚಿದೆಯಾ? ಇದೆಲ್ಲದರ ಜೊತೆಗೆ ಮೊನ್ನೆ ತಾನೇ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ನಲ್ಲಿ ನಿಂತು ದೇಶವಾಸಿಗಳೇ, ನಾವು ಕೋವಿಡ್ ಸಂದರ್ಭವನ್ನ ಹೇಗೆ ಎದುರಿಸಿದ್ದೇವೋ ಅದೇ ರೀತಿ ಈಗಲೂ ಸಿದ್ಧರಾಗಬೇಕು ಅಂತ ಒಂದು ಮಾತು ಹೇಳಿದ್ರು. ಸಾಮಾನ್ಯ ಜನರಿಗೆ ಇದೇನಪ್ಪ ಮತ್ತೆ ಲಾಕ್ಡೌನ್ ಆಗುತ್ತಾ, ಮತ್ತೆ ಮಾಸ್ಕ್ ಹಾಕಬೇಕಾ ಅನ್ನೋ ಪ್ರಶ್ನೆ ಮೂಡಿರಬಹುದು. ಆದ್ರೆ ಸತ್ಯ ಬೇರೆನೇ ಇದೆ. ಪ್ರಧಾನಿ ಮೋದಿ ಹೇಳಿದ್ದು ಕರೋನಾ ವೈರಸ್ ಬಗ್ಗೆ ಅಲ್ಲ, ಅವರು ಮಾತಾಡಿದ್ದು ನಮ್ಮ ಕಣ್ಣಿಗೆ ಕಾಣದ ಆದ್ರೆ ನಮ್ಮ ಅಡುಗೆ ಮನೆಯ ಗ್ಯಾಸ್ ಒಲೆಯವರೆಗೂ ಬಂದು ನಿಂತಿರುವ 3ನೇ ಮಹಾಯುದ್ಧದ ಆರಂಭಿಕ ಬಿಕ್ಕಟ್ಟಿನ ಬಗ್ಗೆ. ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ನಲ್ಲಿ ನಾವು ನಿಮ್ಮ ಮುಂದಿಡ್ತಾ ಇರುವಂತಹ ಸತ್ಯಗಳು ನಿಮ್ಮ ನಿದ್ದೆಗೆಡಿಸಬಹುದು. ಪಶ್ಚಿಮ ಏಷ್ಯಾದಲ್ಲಿ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್ ನಡುವೆ ನಡೆಯುತ್ತಿರುವ ರಕ್ತಪಾತಕ್ಕೂ ನಿಮ್ಮ ಮನೆ ಗ್ಯಾಸ್ ಸಿಲಿಂಡರ್ಗೂ ಇರುವ ಲಿಂಕ್ ಏನು? ಮೋದಿ ಅವರ ಎಚ್ಚರಿಕೆ ಹಿಂದಿನ ಮಾಸ್ಟರ್ ಪ್ಲಾನ್ ಏನು? ಬನ್ನಿ ಇದರ ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಅನ್ನ ಮಾಡೋಣ. ಮೊದಲು ನಿಮ್ಮ ದೈನಂದಿನ ಸಮಸ್ಯೆಯಿಂದಲೇ ಶುರು ಮಾಡೋಣ. ಮನೆಗೆ ಗ್ಯಾಸ್ ಬುಕ್ ಮಾಡಿದ್ರೆ ಈಗ 21 ದಿನಗಳ ಬದಲು 25 ದಿನಗಳ ಗಡುವನ್ನ ಕೊಟ್ಟಿದ್ದಾರೆ. ಮುಂಚೆಲ್ಲ 2-3 ದಿನದಲ್ಲಿ ಬರ್ತಾ ಇತ್ತು, ಈಗ ಒಂದು 25 ದಿನಗಳ ಗಡುವು ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಾದ್ರೆ ಇದು 45 ದಿನ. ಕಮರ್ಷಿಯಲ್ ಸಿಲಿಂಡರ್ಗಳು ಸಪ್ಲೈ ಆಗ್ತಾ ಇಲ್ಲ. ಆಲ್ಮೋಸ್ಟ್ 30-40% ಅಷ್ಟು ಕಟ್ ಆಗಿದೆ. ಆಸ್ಪತ್ರೆ, ವೃದ್ಧಾಶ್ರಮ ಬಿಟ್ರೆ ಬೇರೆ ಯಾರಿಗೂ ಗ್ಯಾಸ್ ಗ್ಯಾರಂಟಿ ಇಲ್ಲ. ಯಾಕೆ ಹೀಗೆ ಆಗ್ತಾ ಇದೆ? ನಮ್ಮ ದೇಶದಲ್ಲಿ ಗ್ಯಾಸ್ ಉತ್ಪಾದನೆ ಆಗ್ತಿಲ್ವಾ? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾದ ಮೊದಲ ಕರಾಳ ಸತ್ಯ, ಭಾರತ ತನಗೆ ಬೇಕಾದ 60% LPG ಮತ್ತು 85% ಅಷ್ಟು ಕಚ್ಚಾ ತೈಲವನ್ನ ಹೊರದೇಶಗಳಿಂದ ಇಂಪೋರ್ಟ್ ಮಾಡ್ಕೊಳ್ಳುತ್ತೆ. ನಾವು ದುಡ್ಡು ಕೊಟ್ಟರು ನಮಗೀಗ ಗ್ಯಾಸ್ ತರುವ ಹಡಗುಗಳು ಭಾರತದ ಕರಾವಳಿಗೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಯಾಕಂದ್ರೆ ಆ ಹಡಗುಗಳು ಹಾದು ಬರಬೇಕಾದ ದಾರಿ ಈಗ ಅಕ್ಷರಶಃ ಒಂದು ವಾರ್ ಝೋನ್ ಆಗಿದೆ, ರಣರಂಗವಾಗಿದೆ. ಸರ್ಕಾರ 25 ದಿನಗಳ ರೂಲ್ಸ್ ತಂದಿರೋದು ನಿಮ್ಮನ್ನ ಕಾಡಲಿಕ್ಕಲ್ಲ, ಬದಲಾಗಿ ಪ್ಯಾನಿಕ್ ಬೈಯಿಂಗ್ ಅಂದ್ರೆ ಜನರು ಭಯಪಟ್ಟು 2 ಸಿಲಿಂಡರ್ ಬುಕ್ ಮಾಡ್ಕೊಳ್ಳೋದು, 4 ಸಿಲಿಂಡರ್ ತರಿಸ್ಕೊಳ್ಳೋದು, ಬ್ಲ್ಯಾಕ್ ಮಾರ್ಕೆಟ್ ಮಾರಾಟ ಮಾಡುವುದನ್ನ ತಡೆಯಲು ನಮ್ಮಲ್ಲಿರುವ ಸೀಮಿತ ಗ್ಯಾಸ್ ಎಲ್ರಿಗೂ ಸಮಾನವಾಗಿ ಹಂಚಿಕೆ ಆಗಬೇಕು ಎನ್ನುವ ಡಿಮ್ಯಾಂಡ್ ಮ್ಯಾನೇಜ್ಮೆಂಟ್ ತಂತ್ರ ಇದು. ಈಗ ಒಂದು ನೀವು ಈ ಹಾರ್ಮೋಸ್ದು ನಕ್ಷೆನ ನಿಮ್ಗೆ ಹಾಕ್ತೀನಿ ನೋಡಿ ಸ್ಕ್ರೀನ್ ಮೇಲೆ, ಅದನ್ನು ಗಮನಿಸಿ. ಇದು ಇರಾನ್ ಮತ್ತು ಒಮಾನ್ ದೇಶಗಳ ನಡುವೆ ಇರುವ ಒಂದು ಚಿಕ್ಕ ದಾರಿ, ಅಂದ್ರೆ ಸ್ಟ್ರೈಟ್ ಆಫ್ ಆರ್ಮಸ್ ಜಲಸಂಧಿ ಅಂತ ಕರೀತಾರೆ. ಇದು ಕೇವಲ 21 ಮೈಲಿ ಅಗಲದ ಒಂದು ಸಣ್ಣ ಕಡಲ ದಾರಿ. ಆದ್ರೆ ಪ್ರಪಂಚದ 20% ತೈಲ ಮತ್ತು ಭಾರತಕ್ಕೆ ಬರುವ ಬಹುಪಾಲು ಗ್ಯಾಸ್ ಹಡಗುಗಳು ಇದೇ ಕಿರಿದಾದ ದಾರಿಯಲ್ಲಿ ಹಾದು ಬರಬೇಕು. ಇದನ್ನ ಚೋಕ್ ಪಾಯಿಂಟ್ ಆಫ್ ದಿ ವರ್ಲ್ಡ್ ಅಂತ ಕರೀತಾರೆ. ಅಂದ್ರೆ ಪ್ರಪಂಚದ ಕುತ್ತಿಗೆ ಇದು. ಇರಾನ್ ಈಗ ಏನ್ ಮಾಡ್ತಾ ಇದೆ ಗೊತ್ತಾ? ತನ್ನ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ದಾಳಿ ಮಾಡ್ತಿರುವ ಹಿನ್ನೆಲೆಯಲ್ಲಿ ಆ ದಾರಿಯನ್ನ ಬಂದ್ ಮಾಡಿ ಕೂರಿಸ್ಬಿಟ್ಟಿದೆ. ಅಮೆರಿಕ ಮತ್ತು ಅದರ ಮಿತ್ರ ರಾಷ್ಟ್ರಗಳ ಹಡಗುಗಳ ಮೇಲೆ ಕ್ಷಿಪಣಿ ದಾಳಿಗಳು ನಡೀತಾ ಇವೆ. ಭಾರತದ ಹಡಗುಗಳು ಅಲ್ಲಿ ಸಿಲುಕಿಕೊಂಡಿದೆ. ಒಂದು ಕ್ಷಣ ಯೋಚನೆ ಮಾಡಿ, ದುಡ್ಡು ನಮ್ಮ ಕೈಯಲ್ಲಿದೆ, ತೈಲ ಉತ್ಪಾದನೆ ಅಲ್ಲಾಗ್ತಾ ಇದೆ, ಆದ್ರೆ ಆ ತೈಲವನ್ನ ನಮ್ಮ ಮನೆಗೆ ತರುವ ದಾರಿಯಲ್ಲೇ ಬೆಂಕಿ ಹೊತ್ಕೊಂಡಿದೆ. ಕಮರ್ಷಿಯಲ್ ಸಿಲಿಂಡರ್ ಸಿಗದ ಹೋಟೆಲ್ಗಳು ಮುಚ್ಚುತ್ತಿರುವುದು ಆ ಹಾರ್ಮೋಸ್ ಜಲಸಂಧಿಯ ಬೆಂಕಿಯ ಶಾಖದಿಂದ. ಇದೆಲ್ಲ ನಿಲ್ಲಲ್ವಾ? ಯುದ್ಧ ಮುಗಿಯಲ್ವಾ? ಈಗಿನ ಗ್ರೌಂಡ್ ರಿಪೋರ್ಟ್ ಏನು ಅಂತ ನೀವು ಕೇಳಬಹುದು. ನಾನು ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು, ಒಂದಷ್ಟು ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ನೋಡಿದ ಪ್ರಕಾರ ಸದ್ಯಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ವಿದ್ಯುತ್ ಮತ್ತು ಇಂಧನ ಸ್ಥಾವರಗಳ ಮೇಲಿನ ದಾಳಿಯನ್ನ 5 ದಿನಗಳ ಕಾಲ ಮುಂದೂಡಿದ್ದಾರೆ. ಯಾಕೆ ಈ 5 ದಿನಗಳ ಬ್ರೇಕು? ಮಾನವೀಯತೆ ದೃಷ್ಟಿಯಿಂದ ಖಂಡಿತ ಅಲ್ಲ. ಬ್ಯಾಕ್ ಚಾನೆಲ್ ಡಿಪ್ಲೊಮೆಸಿ ನಡೀತಾ ಇದೆ. ಈ ಯುದ್ಧದಲ್ಲಿ ಈಗ ಮಧ್ಯಸ್ಥಿಕೆ ವಹಿಸ್ಕೊಳಕ್ ಬಂದಿರೋದು ಯಾರು ಗೊತ್ತಾ? ಪಾಕಿಸ್ತಾನ. ತಿನ್ನಕ್ಕೆ ಇಟ್ಟಿಲ್ಲ, ಮಧ್ಯಸ್ಥಿಕೆಗೆ ಬಂದಿದ್ದಾರಂತೆ. ಇಸ್ಲಾಮಾಬಾದ್ ನಲ್ಲಿ ಶಾಂತಿ ಮಾತುಕತೆಯ ವೇದಿಕೆ ಸಿದ್ಧ ಮಾಡಿದ್ದೇವೆ ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದ್ರೆ ಇರಾನ್ ಇದನ್ನು ಒಪ್ಕೊಳ್ತಾ ಇಲ್ಲ. ಇದು ಅಮೆರಿಕದ ನಾಟಕ. ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಆಗುತ್ತಿರುವ ನಷ್ಟವನ್ನ ಕಂಟ್ರೋಲ್ ಮಾಡಲು ಟ್ರಂಪ್ ಆಡುತ್ತಿರುವ ತಂತ್ರ ಅಂತ ಇರಾನ್ ನೇರವಾಗಿ ಹೇಳಿದೆ. ಅಷ್ಟೇ ಅಲ್ಲ, ನಮ್ಮ ಮೇಲೆ ದಾಳಿ ಆದ್ರೆ ಇಡೀ ಮಧ್ಯಪ್ರಾಚ್ಯದಲ್ಲಿರುವ UAE, ಬ್ರಹೇನ್ ದೇಶಗಳ ಕುಡಿಯುವ ನೀರಿನ ಸ್ಥಾವರಗಳನ್ನೇ ಉಡಾಯಿಸ್ತೇವೆ ಅಂತ ಇರಾನ್ ಒಂಥರ ರೊಚ್ಚಿಗೆದ್ದು ಬಿಟ್ಟಿದೆ. ಯುದ್ಧ ಸದ್ಯಕ್ಕೆ ನಿಲ್ಲುವ ಲಕ್ಷಣಗಳಿಲ್ಲ, ನೇರವಾಗಿ ಹೇಳಬೇಕು ಅಂತಂದ್ರೆ. ಆದ್ರೆ ಈ ಎಲ್ಲಾ ವಿಚಾರಕ್ಕೂ ಒಂದು ಮೇನ್ ಪಾಯಿಂಟ್ ಅಂತಿರುತ್ತೆ, ಅದು ಮುಖ್ಯವಾದ ಪಾಯಿಂಟ್ ಅಂತಿರುತ್ತೆ. ಆ ವಿಚಾರಕ್ಕೆ ಬಂದ್ಬಿಡ್ತೀನಿ. ಇದೆಲ್ಲದರ ನಡುವೆ ನಮ್ಮ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ಕೋವಿಡ್ ಸಂದರ್ಭದಂತೆ ನಾವು ಸಿದ್ಧರಾಗಬೇಕು ಅಂದ್ಬಿಟ್ರು. इस युद्ध के कारण दुनिया में जो कठिन हालात बने हैं उनका प्रभाव लंबे समय तक बने रहने की आशंका है. इसलिए हमें तैयार रहना होगा
हमें एकजुट रहना होगा। हम कोरोना के समय भी एकजुटता से ऐसी चुनौतियों का सामना कर चुके हैं। अब हमें फिर से उसी तरह तैयार रहने की आवश्यकता है। ಕೋವಿಡ್ ಸಮಯದಲ್ಲಿ ಏನಾಗಿತ್ತು? ಇಡೀ ಪ್ರಪಂಚ ಸ್ತಬ್ಧವಾಗಿತ್ತು. ಗ್ಲೋಬಲ್ ಸಪ್ಲೈ ಚೈನ್ ಸಂಪೂರ್ಣ ಬ್ರೇಕ್ ಡೌನ್ ಆಗಿತ್ತು. ಯಾವ ದೇಶವೂ ಇನ್ನೊಂದು ದೇಶಕ್ಕೆ ಸಹಾಯ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ನಮಗೆ ನಾವೇ ಆತ್ಮನಿರ್ಭರವಾಗಬೇಕಿತ್ತು. ಮೋದಿ ಈಗ ಹೇಳ್ತಿರೋದು ಅದೇ ಮಾತನ್ನ. ಭವಿಷ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಪೂರೈಕೆ ಸಂಪೂರ್ಣ ನಿಂತು ಹೋದ್ರೆ ನಾವು ನಮ್ಮ ಕಾಲ ಮೇಲೆ ನಾವು ನಿಲ್ಬೇಕಾಗುತ್ತೆ. ಎದುರಬಾರ್ದು, ಗಲಾಟೆ ಮಾಡ್ಕೋಬಾರ್ದು, ಪೆಟ್ರೋಲ್ ಬಂಕ್ ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬಾರ್ದು ಅನ್ನೋಂತ ಒಳಹರ್ಥ ಇರ್ಬೋದೇನೋ. ಆದ್ರೆ ಭಾರತ ಸರ್ಕಾರ ಸುಮ್ಮನೆ ಏನ್ ಕೂತಿಲ್ಲ. ಭಾರತ ಈಗಾಗಲೇ 53 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಕಚ್ಚಾ ತೈಲವನ್ನ ಮಂಗಳೂರು, ಪಾದೂರು ಮತ್ತು ವಿಶಾಖಪಟ್ಟಣಂನಂತಹ ಭೂಗತ ಗುಹೆಗಳಲ್ಲಿ ಎಮರ್ಜೆನ್ಸಿ ಸ್ಟಾಕ್ ಆಗಿ ಕಾಯ್ದಿರಿಸಿದೆ. ಜೊತೆಗೆ ನಾವು ಪೆಟ್ರೋಲ್ ಜೊತೆ ಶೇಕಡ 20% ಅಷ್ಟು ಎಥನಾಲ್ ಬೆರೆಸುವ E20 ಪ್ರಾಜೆಕ್ಟ್ ಅನ್ನು ಶುರು ಮಾಡಿದ್ವಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ, ಒಂದ್ಸಲ ಗೂಗಲ್ ಮಾಡಿ. ಅದೀಗ ನಮ್ ಕೈ ಹಿಡಿತಾ ಇದೆ. ಇಷ್ಟೆಲ್ಲ ಟೆನ್ಷನ್ ಮಧ್ಯೆ ಮಾರ್ಚ್ 25ರಂದು ಕೇಂದ್ರ ಸರ್ಕಾರ ಒಂದು ಮಹತ್ವದ ಆದೇಶವನ್ನು ಕೂಡ ಹೊರಡಿಸಿತು. ಇದೇ ಮೋದಿಯವರ ಅಸಲಿ ಮಾಸ್ಟರ್ ಸ್ಟ್ರೋಕ್. ಇನ್ನು ಮುಂದೆ ಸಮುದ್ರದ ಮೂಲಕ ಬರುವ ಹಡಗುಗಳನ್ನೇ ನಂಬಿ ಕೂರುವುದಿಲ್ಲ ಅಂತ ನಿರ್ಧಾರ ಸರ್ಕಾರ ಮಾಡಾಗಿದೆ. ಸಿಲಿಂಡರ್ ಅವಲಂಬನೆಗೆ ಬ್ರೇಕ್ ಹಾಕಲು ದೇಶಾದ್ಯಂತ ನೈಸರ್ಗಿಕ ಅನಿಲ ಪೈಪ್ಲೈನ್ ನೆಟ್ವರ್ಕ್, ಅಂದ್ರೆ ಈ CNG ಅಂತ ಏನ್ ಕರಿತೀವಿ, ಅದನ್ನ ಸಮಾರೋಪ ಹಾದಿಯಲ್ಲಿ ವಿಸ್ತರಿಸಲು ಕೇಂದ್ರ ಸರ್ಕಾರ ಖಡಕ್ ಆದೇಶ ನೀಡಿದೆ. ಇದರ ಅರ್ಥ ಏನ್ ಗೊತ್ತಾ? ಹೊರಗಿನಿಂದ ಬರುವ LPG ಬದಲಿಗೆ ನಮ್ಮದೇ ಕೃಷ್ಣ, ಗೋದಾವರಿ ಬೇಸಿನ್, ಅಸ್ಸಾಂ ಮತ್ತು ಗುಜರಾತ್ ನಲ್ಲಿ ಉತ್ಪಾದನೆಯಾಗುವ ನೈಸರ್ಗಿಕ ಅನಿಲವನ್ನ ನೀರಿನ ಪೈಪ್ಲೈನ್ಗಳ ಮಾದರಿಯಲ್ಲೇ ನೇರವಾಗಿ ನಿಮ್ಮ ಅಡಿಗೆ ಮನೆಗೆ ತಲುಪಿಸೋದು. ನಮ್ಮ ಮೈಸೂರಿನಲ್ಲಿ ರಸ್ತೆಯನ್ನ ಅಗೆದು GAIL ಗ್ಯಾಸ್ ಪೈಪ್ಲೈನ್ ಅಳವಡಿಸುತ್ತಿರುವ ಕಾಮಗಾರಿಗಳು ನಿಮಗೆ ನೆನಪಿರಬಹುದು. ಇನ್ನು ಮುಂದೆ ಇಂತಹ ಕಾಮಗಾರಿಗಳು ಯುದ್ಧೋಪಹಾದಿಯಲ್ಲಿ ನಡೆಯಲಿದೆ. ಪೈಪ್ ಮೂಲಕ ನೇರವಾಗಿ ಗ್ಯಾಸ್ ಬಂದ್ರೆ ಏನಾಗುತ್ತೆ? 25 ದಿನಗಳ ಕಾಯುವಿಕೆ ಇರೋದಿಲ್ಲ. ಕಾಳಸಂತೆಯಲ್ಲಿ ಬ್ಲಾಕ್ ಮಾರ್ಕೆಟಿಂಗ್ ಮಾಡ್ಕೊಂಡು ಒಂದಷ್ಟು ಎಕ್ಸ್ಟ್ರಾ ದುಡ್ಡು ಕೊಡ್ಕೊಂಡು ಇಸ್ಕೊಳ್ಳೋಂಥ ಪರಿಸ್ಥಿತಿ ಇರೋದಿಲ್ಲ. ಮತ್ತು ಇದು LPGಗಿಂತ ಸ್ವಲ್ಪ ರೇಟಲ್ಲಿ ಕಡಿಮೆನೇ ಇರುತ್ತೆ. ಭವಿಷ್ಯದಲ್ಲಿ ತೈಲ ರಾಷ್ಟ್ರಗಳು ನಮಗೆ ಗ್ಯಾಸ್ ಕೊಡುವುದನ್ನೇ ನಿಲ್ಲಿಸಿದ್ರು ನಮ್ಮ ಜನರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ. ರಕ್ಷಣಾತ್ಮಕ ನಿಲುವು ಅಂತ ನನಗನ್ನಿಸ್ತಾ ಇದೆ. ವೀಕ್ಷಕರೇ, ಯುದ್ಧ ನಡೆಯುತ್ತಿರುವುದು ನಮ್ಮ ಗಡಿಯಿಂದ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರಬಹುದು, ಆದರೆ ಅದರ ಬಿಸಿ ನಮ್ಮ ಅಡುಗೆ ಮನೆಯ ಒಲೆಗೆ ತಟ್ಟಿದೆ. ಮುಂದಿನ ದಿನಗಳಲ್ಲಿ ಪೆಟ್ರೋಲ್ ರೇಟ್ ಹೆಚ್ಚಾಗಬಹುದು. ಆದರೆ ನೆನಪಿಡಿ, ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬೇಡಿ. ಮನೆಯಲ್ಲಿ 3-4 ಸಿಲಿಂಡರ್ ಅಕ್ರಮವಾಗಿ ಇಡಬೇಡಿ. ಕಾಳಸಂತೆಯಲ್ಲಿ ದಲ್ಲಾಳಿಗಳಿಗೆ ಅವಕಾಶವನ್ನ ಕೊಡಬೇಡಿ. ಸರ್ಕಾರ ತನ್ನ ಪೈಪ್ಲೈನ್ ಜಾಲವನ್ನ ವಿಸ್ತರಿಸುವ ಮೂಲಕ ಶಾಶ್ವತ ಪರಿಹಾರಕ್ಕೆ ಮುಂದಾಗಲಿದೆ. ಮೋದಿ ಅವರು ಹೇಳಿದ ಕೋವಿಡ್ ಉದಾಹರಣೆ ನಿಜವಾದ ಅರ್ಥ ಇದೆ. ಸಂಕಷ್ಟದ ಕಾಲದಲ್ಲಿ ಸುಳ್ಳು ಸುದ್ದಿಗೆ ಕಿವಿ ಕೊಡದೆ ದೇಶದ ಅರ್ಥವ್ಯವಸ್ಥೆಯ ಜೊತೆಗೆ ನಾವೆಲ್ಲರೂ ನಿಲ್ಲಬೇಕಿದೆ. ಇದು ನಮ್ಮ ಎಕ್ಸ್ಕ್ಲೂಸಿವ್ ಫ್ಯಾಕ್ಟ್ ಆಧಾರಿತ ವಿಶ್ಲೇಷಣೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ರತಿಯೊಬ್ಬ ಭಾರತೀಯನಿಗೂ ಈ ಸತ್ಯ ತಲುಪುವಂತೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯುದ್ಧದ ಪ್ರತಿಯೊಂದು ಅಪ್ಡೇಟ್ ಅದು ನಿಮ್ಮ ಜೇಬಿನ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎನ್ನುವ ನಿಖರವಾದ ವರದಿಯೊಂದಿಗೆ ಮತ್ತೆ ಬರ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ. ಎಲ್ರಿಗೂ ಒಳ್ಳೆಯದಾಗಲಿ.